ಆರ್ಕಿಡ್ ಫ್ಲವರ್ ಅಂದ್ರೆ ಸಾಮಾನ್ಯ ಹೂಗಳಿಗಿಂತ ಕೊಂಚ ವಿಭಿನ್ನವಾಗಿರುತ್ತದೆ. ಹೀಗಾಗಿ ಅದರ ಲುಕ್ಕೇ ಒಂಥರ ಡಿಫ್ರೆಂಟ್. ಹಾಗಾದ್ರೆ ಆ ಡಿಫ್ರೆಂಟ್ ಲುಕ್ ನೀಡೋ ಆರ್ಕಿಡ್ ಫ್ಲವರ್ ಹೇಗೆ ಮಾಡೋದು ಅಂತ ನೋಡೋಣವೇ? ಈಗ ನಾನು ನಿಮಗೆ ಆರ್ಕಿಡ್ ಫ್ಲವರ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು A4 ಸೈಜ್ ಕಲರ್ ಶೀಟ್. ಇದರಲ್ಲಿ ನಾನು ಇಷ್ಟು 2.5 ಇಂಚಸ್ ತೊಗೊಂಡಿದ್ದೀನಿ, ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಸ್ಮಾಲ್ ಸ್ಟ್ರಿಪ್ಸ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡೋಕ್ಕೆ ಮುಂಚೆ ಇದನ್ನು ಜಸ್ಟ್ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ಮಾಲ್ ಸ್ಟ್ರಿಪ್ಸ್ ಆಗಿ ಈ ಥರ ಕಟ್ ಮಾಡ್ಕೋಬೇಕು. ಈಗ ಫುಲ್ ಕಟ್ ಮಾಡಾಗಿದೆ ಸ್ಟ್ರಿಪ್ಸು. ಈ ಥರ ಸ್ಟ್ರಿಪ್ಸ್ ಕಟ್ ಮಾಡೋದಾದ್ಮೇಲೆ ಇದನ್ನು ಕೈಯಲ್ಲೇ ರೋಲ್ ಮಾಡ್ಬೋದು, ಬಟ್ ಬೇಗ ಆಗೋದಕ್ಕೋಸ್ಕರ ನಾನು ಕ್ವಿಲ್ಲಿಂಗ್ ನೀಡಲ್ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಕ್ವಿಲ್ಲಿಂಗ್ ನೀಡಲಲ್ಲಿ ಇದನ್ನು ಈ ಥರ ಮಾಡ್ಕೋಬೇಕು. ಎಲ್ಲ ಕಟ್ ಮಾಡಿರೋ ಸ್ಟ್ರಿಪ್ಸ್ನು ಈ ಥರ ರೋಲ್ ಮಾಡ್ಕೋಬೇಕು. ಈ ಥರ ಫುಲ್ ಎಲ್ಲ ಇದನ್ನು ಈ ಥರ ರೋಲ್ ಮಾಡ್ಕೋತಾ ಇರಬೇಕು. ರೋಲ್ ಮಾಡ್ಕೊಂಡಿದ್ದಾದಮೇಲೆ ಈ ಫೋಲ್ಡ್ ಮಾಡಿರೋ ಪೋರ್ಷನ್ ಇರುತ್ತಲ್ಲ, ಈ ಫೋಲ್ಡ್ ಮಾಡಿರೋ ಪೋರ್ಷನ್ ಈ ಥರ ಇಟ್ಕೋಬೇಕು. ರೋಲ್ ಮಾಡಿರೋದು ನಮ್ಮ ಸೈಡ್ ಇರಬೇಕು. ಇಲ್ಲಿ ಗಮ್ ಹಚ್ಕೋಬೇಕು. ಗಮ್ ಹಚ್ಕೊಂಡಾದ್ಮೇಲೆ ಈ ಬ್ಯಾಂಬೂ ಸ್ಟಿಕ್ಗೆ ಸುತ್ತಾ ಹೋಗಬೇಕು. ಫಸ್ಟ್ ಸ್ಟಾರ್ಟಿಂಗ್ ಟಿಪ್ ಈ ಥರ ಸುತ್ಕೋಬೇಕು. ಈ ರೀತಿ ಸುತ್ತಾ ಹೋಗಬೇಕು ಫುಲ್ ವುಡನ್ ಸ್ಟಿಕ್ಗೆ. ಈ ರೀತಿ ಫುಲ್ ರ್ಯಾಪ್ ಮಾಡ್ಕೋಬೇಕು. ರ್ಯಾಪ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಆಗುತ್ತೆ ಇದು ಫ್ಲವರ್ಸು. ಇದಾದಮೇಲೆ ಇದಕ್ಕೆ ಗ್ರೀನ್ ಟೇಪ್ ಹಚ್ಕೋಬೇಕು. ಫಸ್ಟ್ ಗಮ್ ಹಾಕ್ಕೊಂಡು ಈ ಗ್ರೀನ್ ಟೇಪನ್ನು ಇದಕ್ಕೆ ಸುತ್ಕೋಬೇಕು ಬ್ಯಾಂಬೂ ಸ್ಟಿಕ್ಗೆ. ಗ್ರೀನ್ ಟೇಪ್ ಎಲ್ಲ ಹಚ್ಚಾದ್ಮೇಲೆ ಫ್ಲವರ್ ಈ ಥರ ಕಾಣಿಸುತ್ತೆ. ನಾವು ಬೊಕ್ಕೆ ಅಂದಮೇಲೆ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡ್ಕೊಂಡು ಈ ಥರ ಫ್ಲವರ್ಸ್ ಮಾಡಿದ್ದೀನಿ. ನಿಮಗೀಗ ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಕಲರ್ಸ್ ಈ ಥರ ಮಾಡಿಕೊಂಡು ಬೊಕ್ಕೆಯಲ್ಲಿ ಅರೇಂಜ್ ಮಾಡೋದ್ರಿಂದ ಅದು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ಅದೇ ರೀತಿ ನಮಗೆ ಲೀವ್ಸ್ ಬೇಕಾಗುತ್ತೆ. ಆ ಲೀವ್ಸ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಲೀವ್ಸ್ ಅಂದಮೇಲೆ ಡಿಫ್ರೆಂಟ್ ಶೇಪ್ಸ್ ಇರುತ್ತೆ. ನಾನು ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಫ್ಲವರ್ ಬೊಕ್ಕೆ ಡೆಕೋರೇಟ್ ಮಾಡೋದಕ್ಕೆ. ನಿಮ್ಮ ಕ್ರಿಯೇಟಿವಿಟಿ ಪ್ರಕಾರ ಯಾವ ಶೇಪ್ ಬೇಕೋ ಆ ಶೇಪ್ ಲೀವ್ ಕಟ್ ಮಾಡಿಕೊಂಡು ಅರೇಂಜ್ ಮಾಡ್ಕೋಬೋದು ಫ್ಲವರ್ ಬೊಕ್ಕೆಗೆ. ಈಗ ಫ್ಲವರ್ ಬೊಕ್ಕೆ ಮಾಡೋದಕ್ಕೆ ಫ್ಲವರ್ಸು ಲೀಫ್ ಎಲ್ಲ ರೆಡಿ ಆಗಿದೆ. ಬೊಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಫಸ್ಟ್ ಈ ಥರ ರ್ಯಾಪ್ ಶೀಟ್ ತೊಗೋಬೇಕು. ರ್ಯಾಪ್ ಶೀಟ್ ತೊಗೊಂಡು ಈ ಫ್ಲವರ್ಸ್ನ ರ್ಯಾಪ್ ಮಾಡ್ಕೋಬೇಕು. ರ್ಯಾಪ್ ಮಾಡಿದಾದ್ಮೇಲೆ ಈ ಆರ್ಚಿಡ್ ಫ್ಲವರ್ಸ್ನ ಅರೇಂಜ್ ಮಾಡ್ತಾ ಹೋಗಬೇಕು. ಫುಲ್ ಇದೇ ರೀತಿ ಫ್ಲವರ್ಸ್ನ ಸುತ್ತಲೂ ಅರೇಂಜ್ ಮಾಡ್ತಾ ಹೋಗಬೇಕು. ಈಗ ಫ್ಲವರ್ ಬೊಕ್ಕೆಯಲ್ಲಿ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡಾಯಿತು. ಅರೇಂಜ್ ಮಾಡಾದ್ಮೇಲೆ ಇದನ್ನೆಲ್ಲ ಕವರ್ ಮಾಡೋದಕ್ಕೋಸ್ಕರ ನಾವು ಕೋನ್ ಶೇಪ್ ಒಂದು ರ್ಯಾಪ್ ಕವರಿಂದ ಮಾಡ್ಕೊಂಡಿದ್ದೀನಿ. ಅದರೊಳಗಡೆ ಇದನ್ನು ಈ ಥರ ಕೋನ್ ಶೇಪ್ ಮಾಡಿಕೊಂಡು ಇದನ್ನು ಇದರಲ್ಲಿ ಇಡ್ತಾ ಇದ್ದೀನಿ. ಈಗ ಫುಲ್ ಬೊಕ್ಕೆ ರೆಡಿ ಆಗಿದೆ. ಡೆಕೋರೇಟಿವ್ ಕಾಣಿಸ್ಲಿ ಅಂತ ಈ ಫ್ಲವರ್ನ ಅದಕ್ಕೆ ಹಚ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಫ್ಲವರ್ ಬೊಕ್ಕೆ ಹೇಗೆ ಮಾಡ್ಬೋದು ಅಂತ. ಫ್ಲವರ್ ಬೊಕ್ಕೆ ಈ ಥರ ಮಾಡಿ ಫ್ರೆಂಡ್ಸ್ಗೆ ಬರ್ತ್ಡೇ ಫಂಕ್ಷನ್ಗಾಗಿರ್ಬೋದು, ಮದುವೆ ರಿಸೆಪ್ಷನ್ಗಾಗಿರ್ಬೋದು ಈ ರೀತಿ ಗಿಫ್ಟಾಗಿ ಕೊಟ್ಟರೆ ತುಂಬ ದಿವಸ ಅವರು ಇಟ್ಕೋತಾರೆ. ಆಮೇಲೆ ನಾವೇ ಮಾಡಿದಂಥ ತೃಪ್ತಿ ನಮಗಿರುತ್ತೆ, ನಾವೇ ಮಾಡಿ ಕೊಟ್ಟಿರೋದು ಅಂತ. ಅವರು ನಮ್ಗೆ ಜ್ಞಾಪಕಾರ್ಥವಾಗಿ ತುಂಬ ದಿವಸ ಇಟ್ಕೋತಾರೆ. ನೀವು ವೀಕ್ಷಕರು ಇದನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಗಿಫ್ಟಾಗಿ ಕೊಡಿ.
ನೋಡಿದ್ರಲ್ಲ ಒಂದು ಕಂಪ್ಲೀಟ್ ಫ್ಲವರ್ ಬೊಕ್ಕೆ ಹೇಗೆಲ್ಲ ರೆಡಿ ಮಾಡಿದ್ರು ನಮ್ಮ ಸೀರೀಸ್ ಅಕ್ಕಿ ಅಂತ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ವಿಭಿನ್ನವಾದ ಫ್ಲವರ್ಸ್ ಬೊಕ್ಕೆ ರೆಡಿ ಮಾಡಬಹುದು. ಆತ್ಮೀಯರಿಗೆ ಉಡುಗೊರೆಯಾಗಿ ಕೊಟ್ಟು ಬಾಂಧವ್ಯವನ್ನ ಹೆಚ್ಚಿಸಿಕೊಳ್ಳಬಹುದು.